6/15/24 ಈ ವರ್ಷ ತುಂಬ ಕೆಟ್ಟದ್ದು. 2026ರಲ್ಲಿ ತುಂಬ ಆಘಾತ. ಇಂಥ ಡೇಟಲ್ಲಿ ಹುಡ್ತವ್ರಿಗೆ ತುಂಬ ಪ್ರಾಣದ ಮೇಲೆ ಭಯ ಇರುತ್ತೆ, ಮತ್ತು ಲಾಸನ್ನು ತೋರಿಸುತ್ತೆ ಬಿಗ್ನೆಸ್ಸಲ್ಲಿ. ಮತ್ತು ಇಂಥ ಟೈಮಲ್ಲಿ ಕ್ರಿಕೆಟಲ್ಲಿ ವಿಕೆಟ್ ಬೀಳುತ್ತೆ. 6ನೇ ಓವರಲ್ಲಿ ಬೀಳುತ್ತೆ ವಿಕೆಟು, 15ನೇ ಓವರಲ್ಲಿ ಬೀಳುತ್ತೆ, 24ನೇ ಓವರಲ್ಲಿ ಬೀಳುತ್ತೆ, 33ನೇ ಓವರ್ ವಿಕೆಟ್ ಬೀಳುತ್ತೆ. 6/15/24 ಅಂದರೆ ಕೆಟ್ಟ ನಂಬರು. ಒಂದು ನಾನು ಹೇಳೋ ನಂಬರ್ಸು 70% ವೀಕ್ ಇದ್ದಿರುತ್ತೆ, 30% 100% ಕೂಡ ಆಗ್ಬಿಡುತ್ತೆ. ನೆಗೆಟಿವ್ನೇ ಆಗಬೇಕು ಅಂತೇನಿಲ್ಲ, ತುಂಬ ಪಾಸಿಟಿವ್ನೂ ಆಗುತ್ತೆ. ಆದರೆ 99% ನೆಗೆಟಿವ್ನೇ ಇರುತ್ತೆ. 6ನೇ ನಂಬರ್ಸ್ವ್ರಿಗೆ ಕೆಲಸ ಕಳ್ಕೊಳ್ಳೋದು, ಜಾಬ್ ಕಳ್ಕೊಳ್ಳೋದು, ಲಾಸ್ ಆಗೋದು, ಮತ್ತು ಯಾವುದೋ ಒಂದು ಮಾತಾಡಿ ಸಿಗಾಕೊಂಡು ಜಗಳ ಆಡೋದು ನಿಮ್ಮ ಕುಟುಂಬದಲ್ಲಿ, ಮತ್ತು ಡೈವರ್ಸ್ ಆಗೋದು, ಮತ್ತು ಗಂಡ ಹೆಂಡತಿ ಜಗಳಗಳೋದು, ಅಪ್ಪ ಮಕ್ಕಳು ಕಿತ್ತಾಡೋದು, ಮಗಳು ಅಪ್ಪ ಕಿತ್ತಾಡೋದು, ಮತ್ತು ನಿಮ್ಮ ದುಡ್ಡೆಲ್ಲ ನಷ್ಟ ಆಗೋದು, ಪ್ರಾಬ್ಲಮಲ್ಲಿ ಸಿಗಾಕೋದು. 6 ಗಂಟೆ 6 ನಿಮಿಷದಲ್ಲಿ ಆಕ್ಸಿಡೆಂಟ್ ಆಗ್ಬಿಡೋದು, 6ನೇ ತಾರೀಕು ಆಕ್ಸಿಡೆಂಟ್ ಆಗ್ಬಿಡೋದು, 15ನೇ ತಾರೀಕು ಆಗೋದು, 24ನೇ ತಾರೀಕು ಆಗೋದು. ಇಂಥ ದಿವಸ ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗೋದು, ಪ್ರಾಬ್ಲಮ್ ಸಿಗಾಕೋದು, ಇದೆಲ್ಲ ನೆಗೆಟಿವ್ ಆಗುತ್ತೆ. ಇಂಥ ದಿವಸ ಹೊಸ ಕೆಲಸ ಮಾಡೋದು. ಮುಂದಿನ ವರ್ಷ 6/15/24 ಯಾವುದೋ ಒಳ್ಳೆ ಕೆಲಸ ಮಾಡೋದು ಸಕ್ಸಸ್ ಇರೋಲ್ಲ. ಅದನ್ನ ನೀವು ತುಂಬ ಅವಾಯ್ಡ್ ಮಾಡಿ. ಆಲ್ಮೋಸ್ಟ್ಲಿ 6ನೇ ತಾರೀಕುವರೆಗೆ ಒಂದಲ್ಲ ಒಂದು ಸಮಸ್ಯೆ ಬರ್ತಾಯಿದೆ. ನೀವೇನಾದ್ರು ತಪ್ಪಿ ಮುಂದಿನ ವರ್ಷ ನೀವು ಡೈಮಂಡನ್ನು ಅತಿ ಹೆಚ್ಚು ಯೂಸ್ ಮಾಡಿದ್ರೆ ನಿಮ್ಮ ಪ್ರಾಬ್ಲಮಲ್ಲಿ ಸಿಗಾಕಿದ್ರೆ, ಡೈಮಂಡ್ ಯೂಸ್ ಮಾಡಿದ್ರೆ ಶುಗರ್ ಬಂದ್ಬಿಡುತ್ತೆ, ತಲೆ ಕೂದಲು ಬೇಗ ಉದುರೋಗ್ಬಿಡುತ್ತದೆ. ಮತ್ತು ನಿಮ್ಗೆ ಏನಾಗುತ್ತೆ, ಒಂದು ರೀತಿಲಿ ಅಕ್ರಮ ಸಂಬಂಧಗಳು ಬೇರೆ ಜೊತೆ ರಿಲೇಷನ್ಶಿಪ್ ಬೆಳೆದ್ಬಿಡುತ್ತೆ. ಅದು ಕೂಡ ಹೋಗ್ಬಿಡುತ್ತೆ. ಕ್ಲೋಸ್ ಆದರೆ ಪರವಾಗಿಲ್ಲ, ಕಿತ್ಕೋದ್ರೆ ಅದು ಹೋಗ್ಬಿಡುತ್ತೆ. ಅದೇ ಥರ ನಿಮ್ಮ ಲೈಫಲ್ಲಿ ನೀವೇನಾದ್ರು ಯಾವ್ಯಾವ ನಂಬರ್ಸ್ ಜೊತೆ ನೀವು ರಿಲೇಷನ್ಶಿಪ್ಪನ್ನು ಬಳಸ್ತಾರೆ, ಹೆಂಗೆ ಲಕ್ ಬರ್ತದೆ ಅದು ಇಂಪಾರ್ಟೆಂಟ್. ಯಾವ ಕಲರ್ನ ಬಳಸ್ತಾರೆ ಲಕ್ ಬರ್ತದ್ದು. ನೀವೇನಾದ್ರು ತಪ್ಪಿ ಬ್ಲೂನೇ ಅತಿ ಹೆಚ್ಚು ಯೂಸ್ ಮಾಡೋ ಪ್ರಾಬ್ಲಮ್ ಸಿಗಾಕಿದ್ರೆ, ಆರೆಂಜ್ ಯೂಸ್ ಮಾಡೋದು ತುಂಬ ಪ್ರಾಬ್ಲಮ್ ಸಿಗಾಕಿದ್ರೆ, ಬ್ಲ್ಯಾಕ್ ಯೂಸ್ ಮಾಡೋದು ತುಂಬ ನೆಗೆಟಿವ್ ಅನುಭವಿಸ್ತೀರ. ಬ್ಲ್ಯಾಕ್ ಅತಿ ಹೆಚ್ಚು ಯೂಸ್ ಮಾಡಬೇಡಿ. ಒಂದಲ್ಲ ಒಂದು ಸಮಸ್ಯೆನ ಬರುತ್ತೆ 100%. ನಾನು ಕೂಡ ತುಂಬ ಜನ ಕೇಳ್ತೀನಿ, ಮುಂದಿನ ವರ್ಷಕ್ಕೆ ಬ್ಲ್ಯಾಕ್ ಡೇಂಜರು, ನೀವು ಬ್ಲ್ಯಾಕನ್ನು ಯೂಸ್ ಮಾಡಬೇಡಿ. ಇವಾಗಲೇ ಬ್ಲ್ಯಾಕ್ ಕಲರ್ ಕಾರು, ಬ್ಲ್ಯಾಕ್ ಕಲರ್ ಪ್ಲೇಟ್, ಬ್ಲ್ಯಾಕ್ ಕಲರ್ ಬಟ್ಟೆ, ಬ್ಲ್ಯಾಕ್ ಕಲರ್ಗಳ ಆಕ್ಸಿಡೆಂಟ್ ತುಂಬ ಜನ ಸಾಯ್ತದೆ. ಬ್ಲ್ಯಾಕ್ ಕಲರ್ ಕಾರ್ನ ಅವಾಯ್ಡ್ ಮಾಡಿ. ಖಂಡಿತ ಕೂಡ ಒಂದಲ್ಲ ಒಂದು ಸಮಸ್ಯೆ ಸಿಗಾಕಿಬಿಡಿ. ನೀವು ಏನಾದ್ರು 6ನೇ ತಾರೀಕು 2026 ವೆರಿ ವೆರಿ ಡೇಂಜರ್ ನಂಬರ್ಸ್ಗಳು. ಇವೆಲ್ಲವೂ ಕೂಡ ತುಂಬ ದೊಡ್ಡ ಆಘಾತ ಆಗುತ್ತೆ. ಜಾಬ್ನಲ್ಲಿ ತುಂಬ ಕಳ್ಕೊತೀರ, ಮತ್ತು ಲವ್ ಫೇಲ್ಯೂರ್ಗಳಾಗುತ್ತೆ, ಮತ್ತು ಬೇಡದಿದ್ದವ್ರನ್ನ ಲವ್ ಮಾಡಿ ಬದುಕಕ್ಕಾದ್ರೆ ಮತ್ತೆ ಡೈವರ್ಸ್ ಆಗುತ್ತೆ. ಈ ಥರದ್ದೆಲ್ಲ ಆಗುತ್ತೆ. ಅದಕ್ಕೆ ನೀವು 1/10/19ನೇ ತಾರೀಕು ಜೊತೆ ಏನಾದ್ರು ನೀವು ಫ್ರೆಂಡ್ಶಿಪ್ಪನ್ನ ವ್ಯವಹಾರಗಳನ್ನ ಮಾಡಿದ್ರೆ ತುಂಬ ಆಘಾತವನ್ನು ಕಾಣ್ತೀರ. ಅದೇ ರೀತಿಯಲ್ಲಿ 2/11/2029 ತುಂಬ ರಾಜಯೋಗದ ನಂಬರ್ಸು. ಈ ಡೇಟ್ ಆಫ್ ಬರ್ತ್ ಜೊತೆ ನೀವು ರಿಲೇಷನ್ಶಿಪ್ಪು, ಪಾರ್ಟ್ನರ್ಶಿಪ್ಪು, ಬಿಗ್ನೆಸ್ ಮಾಡಿದ್ರೆ ಹೆವಿ ಕ್ಲಿಕ್ ಆಗುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಲೈಫಲ್ಲಿ 3/12/21 ತಾರೀಕು ಜೊತೆ ನಿಮ್ಮ ರಿಲೇಷನ್ಶಿಪ್ಪು, ಫ್ರೆಂಡ್ಶಿಪ್ಪು, ಕೆಲಸ ಮಾಡೋದು, ಬಿಗ್ನೆಸ್ ಮಾಡೋದು, ಇದೆಲ್ಲ ಈ ಡೇಟಲ್ಲಿ ಮಾಡಿದ್ರೆ ನಿಮಗೆ ವಿಪರೀತ ರಾಜಯೋಗ ಬರುತ್ತೆ. ಬಹಳ ರಾಜಯೋಗ ಬರುತ್ತೆ. 3/12/21 ತಾರೀಕು ಜೊತೆ ನೀವು ರಿಲೇಷನ್ಶಿಪ್ಪು, ಬಿಗ್ನೆಸ್ ಮಾಡಿದ್ರೆ ಹೆವಿ ಲಕ್ ಬರುತ್ತೆ. 4/13/22 ತಾರೀಕು ಜೊತೆ ನೀವು ಕೆಲಸ ಕಾರ್ಯಗಳ ಮಾಡಿದ್ರೆ ನಿಮಗೆ ಒಂದಲ್ಲ ಒಂದು ಅವಮರ್ಯಾದೆ, ದುಃಖ, ಸಂಕಟಗಳಾಗುತ್ತೆ. ತುಂಬ ಅವಾಯ್ಡ್ ಮಾಡಿ. 5/14/23 ತಾರೀಕು ಜೊತೆ ನೀವು ಏನಾದ್ರು ಬಿಗ್ನೆಸ್ ಮಾಡಿದ್ರೆ ಅಷ್ಟು ಐಶ್ವರ್ಯನೂ ಸಿಗುತ್ತೆ. ಅದೇ ಥರ 6/15/24 ತಾರೀಕು ದಿವಸ ಏನೂ ಒಳ್ಳೆ ಕೆಲಸ ಮಾಡಬೇಡಿ. ನಿಮ್ಮದೇ ಡೇಟ್ ನಿಮಗೆ ಕೆಟ್ಟದ್ದು ಮಾಡುತ್ತೆ. ಅದೇ ಥರ 7/16/25 ಹೆವಿ ಸಕ್ಸಸ್ಸು. ಅದೇ ರೀತಿಯಲ್ಲಿ 8/17/26 ತುಂಬ ಡೇಂಜರ್ ಡೇಟು. ನೀವು ತುಂಬ ಕೇರ್ಫುಲ್ಲಾಗಿರಬೇಕು. ಅವ್ರ ಜೊತೆಗೆಲ್ಲ ತುಂಬ ಒಂದಲ್ಲ ಒಂದು ಸಮಸ್ಯೆಯನ್ನು ಸಿಗಾಕೈತೀರ, ಒಂದಲ್ಲ ಒಂದು ಪ್ರಾಬ್ಲಮ್ ಸಿಗಾಕೈತೀರ. ನೀವು ಎಷ್ಟು ಅವಾಯ್ಡ್ ಮಾಡ್ತೀರೋ ಅಷ್ಟು ಒಳ್ಳೆಯದು ಆ ಡೇಟಲ್ಲಿ. ಅದೇ ರೀತಿಲಿ 9/18/27 ತುಂಬ ಲಕ್ಕನ್ನು ತಂದುಕೊಡುತ್ತೆ, ಲಕ್ ಎನರ್ಜಿನ ತಂದುಕೊಡುತ್ತೆ. ಈ ಡೇಟಲ್ಲಿ ಎಲ್ಲ ಕೆಲಸ ಮಾಡಿ. ನಿಮ್ಮ ಫೇವ್ರೇಟ್ ಬಣ್ಣಾಗಿ ಮುಂದಿನ ವರ್ಷಕ್ಕೆ ಯೆಲ್ಲೋ ಕಲರ್ನ ಅತಿ ಹೆಚ್ಚು ಬಳಸಿ. ನಿಮ್ಗೆ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಯೆಲ್ಲೋ ಎಷ್ಟು ಬಳಸ್ತೀರ ಅಷ್ಟು ಎನರ್ಜಿ ಬರುತ್ತೆ. ವೈಟ್ ಎಷ್ಟು ಬಳಸ್ತೀರ ಅಷ್ಟು ಲಕ್ ಬರುತ್ತೆ. ರೆಡ್ ಎಷ್ಟು ಬಳಸ್ತೀರ ಬಳಸೋದು ಒಳ್ಳೆಯದಾಗುತ್ತೆ. ಪಿಂಕ್ ತುಂಬ ಲಕ್ಕನ್ನು ತಂದುಕೊಡುತ್ತೆ. ನೀವು ಯೆಲ್ಲೋ ನಂಬರ್ 1 ಬಟ್ಟೆ, ಗ್ರೀನ್ ನಂಬರ್ 1 ಬಟ್ಟೆನ ಯೂಸ್ ಮಾಡಿ. ನೀವು ತುಂಬ ಪಾಸಿಟಿವ್ ಆದಂಥ ಸ್ಟೋನ್ಸ್ ಬಂದು ಪಚ್ಚೆನ ಯೂಸ್ ಮಾಡಿ. ತುಂಬ ಲಕ್ ಬರುತ್ತೆ. ನಿಮ್ಮ ಫೇವ್ರೇಟ್ ಟೆಂಪಲ್ ಅನ್ನೋದು ಬಂದಾಗ ನಿಮಗೆ 6ನೇ ತಾರೀಕುವರೆಗೆ ತುಂಬ ವಿಶೇಷವಾದ ಒಂದು ಫಲವನ್ನು ಕೊಡ್ತಾ ಹೋದಾಗ ನೀವು ಸಂಜೆ 6 ಗಂಟೆ ಮೇಲೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿದಷ್ಟು ನಿಮಗೆ ಲಕ್ ಜಾಸ್ತಿ ಆಗುತ್ತೆ. 6 ಗಂಟೆ ಮೇಲೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿ ನಿಮ್ಮ ಪ್ರಾಬ್ಲಮಿಂದ ಆಚೆ ಬರ್ತೀರ. 6ನೇ ತಾರೀಕು 2029 6 ದಿಕ್ಕನ್ನು ಕಾಣಿಸುತ್ತೆ. ದಯವಿಟ್ಟು ಹುಷಾರಾಗಿರಿ. 6ನೇ ತಾರೀಕು ವೆರಿ ಡೇಂಜರ್ ಇದೆ. 2026 ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಒಳ್ಳೆಯದಾಗಲಿ.